ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ಹಮ್ಮಿಕೊಂಡಿದ್ದ ನಗರದ 22ನೇ ವಾರ್ಡಿನ ಕೌನ್ಸಿಲರ್ ಸ್ವಾತಿ ಮಂಜುನಾಥ್ ನಗರಸಭೆ ನಿಧಿಯಿಂದ ರಸ್ತೆ ಡಾಂಬರೀಕರಣ ಕಾಮಗಾರಿಯನ್ನು ರದ್ದುಪಡಿಸಿ ಶಾಸಕ ಪ್ರದೀಪ್ ಈಶ್ವರ್ ಅಭಿವೃದ್ಧಿಗೆ ಅಡ್ಡಗಾಲು ಹಾಕಿದ್ದಾರೆ ಎಂದು ಆರೋಪಿಸಿದ್ದಾರೆ. 22ನೇ ವಾರ್ಡಿನ 2ನೇ ಮುಖ್ಯ ರಸ್ತೆಯಿಂದ ವಿನಾಯಕ ಲೇಔಟ್ವರೆಗೂ ರಸ್ತೆ ಡಾಂಬರೀಕರಣಕ್ಕಾಗಿ ಏಪ್ರಿಲ್ ತಿಂಗಳ ಮಾಹೆಯಲ್ಲಿ ನಗರಸಭೆ ನಿಧಿಯಿಂದ ಮಂಜೂರಾತಿ ಪತ್ರ ಪಡೆದು ಸುಮಾರು 16 ಲಕ್ಷ ರುಗಳ ಕಾಮಗಾರಿಗೆ ಮಂಜೂರಾತಿ ಪಡೆದು ಪ್ರಾರಂಭಿಸಲಾಗಿದ್ದ ಕಾಮಗಾರಿಯನ್ನು ಶಾಸಕ ಪ್ರದೀಪ್ ಈಶ್ವರ್ ಕಮಿಷನ್ ಮೂಲಕ ಕಾಮಗಾರಿಯನ್ನೇ ರದ್ದುಪಡಿಸಿ ದ್ರೋಹ ಬಗೆದಿದ್ದಾರೆ. ಕಾಮಗಾರಿ ಮಾಡಿಸಿದ್ರೆ ಬಿಜೆಪಿ ಕೌನ್ಸಿಲರ್ಗಳಿಗೆ ಒಳ್ಳೆ ಹೆಸರು ಬರುತ್ತದೆ ಎಂದು ಮಾಡಿರುವ ಕುತಂತ್ರ. 4ನೇ ವಾರ್ಡ್ನಲ್ಲಿ ನೀವು ಕಾಮಗಾರಿ ಮಾಡಿಸಿ ಪ್ರಚಾರ ತಗೊಂಡಿಲ್ವಾ, ಅಭಿವೃದ್ಧಿ ಪರ ಎಂದು ಯಾವಾಗಲೂ ಬೊಬ್ಬೆ ಹೊಡೆಯೋರು ನಡೆಯುತ್ತಿದ್ದ ಕಾಮಗಾರಿ ನಿಲ್ಲಿಸಿ ಆ ವಾರ್ಡಿನ ಜನರ ಶಾಪಕ್ಕೆ ಗುರಿಯಾಗಿದ್ದೀರಾ. ವಿನಾಯಕ ಲೇಔಟ್ ರಸ್ತೆ ಕಿರಿದಾಗಿದ್ದರಿಂದ 10 ಅಡಿ ತಮ್ಮ ಸ್ವಂತ ಜಮೀನು ಬಿಟ್ಟುಕೊಟ್ಟು ಅಭಿವೃದ್ಧಿಗೆ ಬೆಂಬಲಿಸುತ್ತಿರುವ ರೈತರು ನಮ್ಮೊಟ್ಟಿಗಿದ್ದಾರೆ. ಆದರೆ ನೀವು ನಡೆಯುತ್ತಿರೋ ಕೆಲಸ ಅಡ್ಡಿಪಡಿಸಿ ದ್ವೇಷ ರಾಜಕಾರಣ ಮಾಡಲು ಹೊರಟಿದ್ದೀರಾ. ಈ ರಸ್ತೆ ಅಭಿವೃದ್ಧಿ ಆಗೋದ್ರಿಂದ ಡಾಕ್ಟರ್ ಕೆ ಸುಧಾಕರ್ಗಾಗ್ಲಿ ನಮಗಾಗ್ಲಿ ಯಾವ ಲಾಭವೂ ಇಲ್ಲ. ಅಲ್ಲಿನ ಜನರ ಸಂಕಷ್ಟ ತಪ್ಪುತ್ತಿತ್ತು. ಸಾಧ್ಯವಾದರೆ ಇನ್ನಷ್ಟು ಅನುದಾನ ಕೊಟ್ಟು ಮತ್ತಷ್ಟು ಅಭಿವೃದ್ಧಿ ಪಡಿಸಿ ಈ ರೀತಿಯ ಕ್ಷುಲ್ಲಕ ರಾಜಕಾರಣ ಮಾಡಬೇಡಿ ಎಂದು ಕಿಡಿಕಾರಿದ್ರು. 300 ಮೀಟರ್ ಆ ರಸ್ತೆನ ನಾನು ಹಿಂದಿನ ನಗರೋತ್ಥಾನ ಯೋಜನೆಯಲ್ಲಿ ಅದನ್ನ ರಸ್ತೆ ಹಾಕಿರ್ತೀನಿ. 23ರಲ್ಲಿ ಇವ್ರು ಬಂದ ಮೇಲೆ ಆ ಟೆಂಡರ್ನೆಲ್ಲ ಕ್ಯಾನ್ಸಲ್ ಮಾಡ್ತಾರೆ. ಆ ಟೆಂಡರ್ ಕ್ಯಾನ್ಸಲ್ ಮಾಡಿದಾಗ ಇದೇ ವಿನಾಯಕ ಲೇಔಟ್ ರಸ್ತೆನ ಕೈ ಬಿಡ್ತಾರೆ. ಅದರಲ್ಲಿ ನೆಕ್ಸ್ಟ್ ಟೆಂಡರ್ ಮಾಡಬೇಕಾದ್ರೆ ಅವರೇ ಹೇಳ್ದಂಗೆ 23-24ರಲ್ಲಿ ಟೆಂಡರ್ ಕರೀತಾರೆ. ಅದು ಇನ್ನೂ ಆಗಲ್ಲ. ಇವ್ರಿಗೆ ಅಭಿವೃದ್ಧಿ ಬೇಕಂದಿದ್ರೆ ಇದನ್ನೆಲ್ಲ 42 ಕೋಟಿ ಅಭಿವೃದ್ಧಿ ಮಾಡಬೇಕು, ಕಂದವಾರ ರೋಡ್ ಮಾಡಬೇಕು ಅನ್ನೋ ಮನಸ್ಥಿತಿ ಇದ್ದಿದ್ರೆ ಇಷ್ಟು ದಿನ ಬೇಕಾ ಇದಕ್ಕೆ? ಯಾವುದೇ ತಾಲೂಕಲ್ಲಿ ಕೇಳಿ, ನಗರೋತ್ಥಾನ ಯಾಕಾಗಿಲ್ಲ? ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರಾದ ಅನು ಆನಂದ್, ಕೆಳಗಿನ ತೋಟದ ಮುಖಂಡ ಮುನಿರಾಜ್, ರೈತ ಅಣ್ಣಪ್ಪ, ಕಾರ್ಮಿಕ ಸಂಘದ ಅಧ್ಯಕ್ಷ ಮೂರ್ತಿ ಇತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಎ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.